ಪ್ರತಿಷ್ಠಿತ ಆಹಾರ ಔಟ್ಲೆಟ್ಗಳ ಬಣ್ಣ ಬಯಲು ಮಾಡುವಂತಹ ಕೆಲಸ ಆಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ದಾಳಿಯಲ್ಲಿ ಸತ್ಯ ಬಯಲಾಗಿದೆ. ಗರಿಗರಿಯಾದ ಚಿಕನ್ ಅಂತ ಚಪ್ಪರಿಸೋ ಮುನ್ನ ಎಚ್ಚರ ವಹಿಸಿ. ನೀವು ತಿನ್ನುವಂತ ಚಿಕನ್ ಅಲ್ಲ. ಪ್ರತಿಷ್ಠಿತ ಕಂಪನಿ ಸೆಂಟ್ರಲ್ ಕಿಚನ್ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವಧಿ ಮೀರಿದ ಮಾಂಸ ಪತ್ತೆಯಾಗಿದೆ. ರಾಶಿ ರಾಶಿ ಮಾಂಸ ಜಪ್ತಿ ಮಾಡುವಂತ ಕೆಲಸ ಆಗಿದೆ ಅಧಿಕಾರಿಗಳಿಂದ. ನೋಡಿ, ಸ್ಟಾರ್ ಹೋಟೆಲು, ದೊಡ್ಡ ಹೋಟೆಲು, ಬ್ರಾಂಡೆಡ್ ಹೋಟೆಲು, ಹಂಗೆ ಹಿಂಗೆ ಅಂತ ಹೇಳಿ ಗರಿ ಚಿಕನ್ ತಿನ್ನೋದೇನು, ಅದನ್ನ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕೋದೇನು. ಆದ್ರೆ ನೀವು ತಿನ್ನೋ ಚಿಕನ್ನೇ ಅಲ್ಲ. ಅವಧಿ ಮೀರಿದ ಕೊಳೆತು ಗಬ್ಬೆದ್ದು ನಾರ್ತಾ ಇದ್ದಂತ ಮಾಂಸವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಸೆಂಟ್ರಲ್ ಕಿಚನ್ ಮೇಲೆ ಯಾವ ರೀತಿ ದಾಳಿ ಮಾಡಿದ್ದಾರೆ, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಸತ್ಯವಾಗಿ. ಈಗ ಇದೊಂದೇ ಹೋಟೆಲ್ ಅಂತ ಅಲ್ಲ, ನಿನ್ನೆಯೂ ಕೂಡ ಇದೇ ರೀತಿ 30 ಟೀಮ್ಗಳು ಕಾರ್ಯಾಚರಣೆ ನಡೆಸಿದ್ವು. ಅವಾಗ್ಲೂ ಅಷ್ಟೇ 3 ಸ್ಟಾರ್, 5 ಸ್ಟಾರ್, 7 ಸ್ಟಾರ್ ಬೆಂಗಳೂರಿನ ಹೋಟೆಲ್ ಉದ್ಯಮಿಗಳಿಗೆ, 5 ಸ್ಟಾರ್, 3 ಸ್ಟಾರ್ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇದ್ದದ್ದು, ಸರಬರಾಜು ಮಾಡ್ತಾ ಇದ್ದ ಮಳಿಗೆಗಳಲ್ಲಿ ತಪಾಸಣೆ ನಡೆಸುವಂತ ಕೆಲಸ ಆಗಿದೆ. ತಪಾಸಣೆ ವೇಳೆ ಸುಮಾರು 70 ಕೆಜಿ ಸೋಯಾ ಸಾಸ್ ಪತ್ತೆಯಾಗಿದೆ. ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ವಿವಿಧ ಬಗೆಯ ಸಾಸ್ಗಳು ಪತ್ತೆಯಾಗಿದೆ. ಅಂತಹ ವಸ್ತುಗಳನ್ನು ಜಪ್ತಿ ಮಾಡುವಂತ ಕೆಲಸ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ. ಸತ್ತಾರ್, ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆಯೂ ಕೂಡ ಇವರ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಿದ್ವಿ. ಇವತ್ತು ಕೂಡ ಅಷ್ಟೇ ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ಎತ್ತು ಬಯಲಾಗಿದೆ. ನೋಡಿ, ಇವರು ಹೋಟೆಲ್ಗಳ ಮುಂದೆ ಆಕರ್ಷಣೆಗೆ ಭಾರಿ ಲೈಟ್ಸ್, ದೊಡ್ಡ ದೊಡ್ಡ ಬೋರ್ಡ್ಸ್, ಒಳ್ಳೊಳ್ಳೆ ಲೊಕೇಶನ್ ಸೆಟ್ ಮಾಡ್ಕೋತಾರೆ. ಯಾರು ಗ್ರಾಹಕರು ಒಳಗಡೆ ಅಡಿಗೆ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋದಿಲ್ಲ. 1000 ಕೊಡೋ ಜಾಗದಲ್ಲಿ 5000 ಕೊಟ್ಟು ತಿಂದು ಬರೋದು. ಆದ್ರೆ ಅಲ್ಲಿ ಹಣೆ ಬರ ಏನು ಅಂತಂದ್ರೆ ಎಕ್ಸ್ಪೈರ್ ಆಗಿರುವಂತ ಕೊಳೆತು ನಾರ್ತಾ ಇರುವಂತ ಮಾಂಸ, ಕೊಳೆತು ಹೋಗಿರುವಂತ ತರಕಾರಿ, ಅವಧಿ ಮೀರಿದಂತ ಹಾಲು, ಹಿಂಗೆ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ತಿಂತಾ ಇರೋದು ಚಿಕನ್ ಆದ್ರೆ ಚಿಕನ್ ಅಲ್ಲ, ಕುಡಿತಾ ಇರೋದು ಹಾಲು ಆದ್ರೆ ಹಾಲಲ್ಲ. ಹಿಂಗೆ ಈ ಒಂದು ಕಾರ್ಯಾಚರಣೆ ವಿಚಾರವಾಗಿ ಹೇಗೆ ಪ್ರಿಪೇರ್ ಆಗಿದ್ರು ಆರೋಗ್ಯ ಇಲಾಖೆಯವರು, ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಒಟ್ಟು 30 ತಂಡವನ್ನು ಮಾಡಿ ಈ ರೀತಿಯಲ್ಲಿ ರೇಡ್ ಮಾಡ್ತಾರೆ. ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದಿಷ್ಟು ಮಾನದಂಡ, ಒಂದಿಷ್ಟು ಸೂಚನೆ ಕೊಡಲಾಗಿತ್ತು. ಯಾಕಂದ್ರೆ ಸಣ್ಣ ಲೋಪ ಆಗಬಾರದು ಅನ್ನೋ ಕಾರಣಕ್ಕೆ, ಜೊತೆಗಿದು ರೇಡ್ ಆಗ್ತಿರುವುದು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರತಿಯೊಂದು ಮೂವ್ಮೆಂಟ್ ಅನ್ನು ಕೂಡ ಅವರು ರೆಕಾರ್ಡ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನೊಂದು, ಈ ಒಂದು ರೇಡ್ ಸಂದರ್ಭದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ, ಅದರಲ್ಲೂ ಕೂಡ 11 ಹೋಟೆಲ್ಗಳಲ್ಲಿ ಒಂದು ನ್ಯೂನ್ಯತೆ ಕಂಡು ಬರುತ್ತೆ. ಪ್ರಮುಖವಾಗಿ ಅಲ್ಲಿ ಬಳಕೆ ಆಗ್ತಿರುವ ಮಾಂಸ ಆಗಿರಬಹುದು, ಜೊತೆಗೆ ತರಕಾರಿ ಕೂಡ ಕೊಳೆತು ನಾರ್ತಾ ಇರೋದು ಗೊತ್ತಾಗುತ್ತೆ. ಇನ್ನು ಮಾಂಸದ ವಿಚಾರಕ್ಕೆ ಬರುವುದಾದ್ರೆ, ಇನ್ನು -16 ಇಂದ -18 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅದನ್ನು ಶೇಖರಣೆ ಮಾಡಬೇಕಾಗಿತ್ತು. ಬಟ್ ಇವರು ಮಾಂಸವನ್ನು ಮತ್ತು ತರಕಾರಿಯನ್ನು ಒಂದೇ ಜಾಗದಲ್ಲಿ ಶೇಖರಣೆ ಮಾಡಿಟ್ಟಿರುವುದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಎಕ್ಸ್ಪೈರ್ಡ್ ಆಗಿರುವಂತಹ ಮಾಂಸ ಕೂಡ ಪತ್ತೆಯಾಗುತ್ತೆ. ಕೆಲವೊಂದು ಹೋಟೆಲ್ಗಳಲ್ಲಿ ಸರಿಸುಮಾರು 50 ಕೆಜಿಯಷ್ಟು ಈ ರೀತಿಯಲ್ಲಿ ಎಕ್ಸ್ಪೈರ್ಡ್ ಆಗಿರುವಂತಹ ಮಾಂಸ ಪತ್ತೆಯಾಗಿರುವಂತಹ ಹಿನ್ನೆಲೆ ಅದನ್ನು ಈಗ ಪ್ರಯೋಗಾಲಯಕ್ಕೂ ಕೂಡ ಅದನ್ನು ಅದರ ಮಾದರಿಯನ್ನು ಕೂಡ ಕಳಿಸಿದ್ದಾರೆ. ಯಾಕಂದ್ರೆ ಇದು ಎಷ್ಟು ದಿನ ಹಳೆಯದು ಅನ್ನೋದು ಕೂಡ ಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ಅದನ್ನ ಲ್ಯಾಬ್ ರಿಪೋರ್ಟ್ಗಾಗಿ ಇದೀಗ ಪ್ರಯೋಗಾಲಯಕ್ಕೆ ಕೂಡ ಕಳುಹಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಕೇವಲ ಮಾಂಸ, ತರಕಾರಿ ಮಾತ್ರವಲ್ಲ, ಹಾಲಾಗಿರಬಹುದು, ಹಾಲಿನ ಪೌಡರ್ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಒಟ್ಟು 35 ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟಿಗೆ ಒಳಪಡಿಸಿದ್ದಾರೆ. ಇನ್ನೇನು 10 ದಿನದಲ್ಲಿ ಅದರ ರಿಪೋರ್ಟ್ ಕೂಡ ಬರುತ್ತೆ. ಆ ಒಂದು ರಿಪೋರ್ಟ್ ಸಂದರ್ಭದಲ್ಲಿ ಏನಾದರೂ ಇದು ಅನ್ಸೇಫ್ ಅಂತ ಬಂದ್ರೆ ಇವರು ತಮ್ಮ ನಿಯಮದ ಪ್ರಕಾರ, ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ನಿಯಮದ ಪ್ರಕಾರ 5 ಲಕ್ಷದವರೆಗೆ ದಂಡ ಹಾಕುವಂತಹ ಅವಕಾಶ ಇದೆ. ಅದರ ಜೊತೆಗೆ ಇದು ಈ ಹೋಟೆಲ್ಗಳು ಒಂದು ರೀತಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಔಟ್ಲೆಟ್ಗಳಿರುತ್ತೆ, ದಾಸ್ತಾನು ಮಳಿಗೆಗಳಿರುತ್ತೆ. ಪ್ರತಿಯೊಂದನ್ನು ಕೂಡ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಕೂಡ ಇದೀಗ ಲೋಪ ಪತ್ತೆಯಾಗಿದೆ. ದಾಸ್ತಾನುಗಳಲ್ಲಿ ಲೋಪ ಪತ್ತೆಯಾಗಿದೆ, ಜೊತೆಗೆ ಔಟ್ಲೆಟ್ಗಳು, ಉದಾಹರಣೆಗೆ ಔಟ್ಲೆಟ್ಗಳಲ್ಲೂ ಕೂಡ ಲೋಪ ಪತ್ತೆಯಾಗಿದೆ. ಇನ್ನು KFC, ಮೆಕ್ಡೊನಾಲ್ಡ್ಸ್ ಅನ್ನು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಕಡೆ ಎಣ್ಣೆಯನ್ನು ಪದೇ ಪದೇ ಮರುಬಳಕೆ ಮಾಡ್ತಿರೋದು ಕೂಡ ಗೊತ್ತಾಗಿದೆ. ಈ ಹಿನ್ನೆಲೆ ಅವರಿಗೆ ನೋಟಿಸ್ ಕೊಟ್ಟು ಅದರ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಕೇವಲ ಎಕ್ಸ್ಪೈರ್ಡ್ ಆಗಿರೋದು ಮಾತ್ರವಲ್ಲ, ಕೆಲವೊಂದಿಷ್ಟು ಐಟಂಗಳು ಇನ್ನೇನು 1-2 ದಿನದಲ್ಲಿ ಎಕ್ಸ್ಪೈರ್ಡ್ ಆಗುವಂತಹ ಐಟಂಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಶೇಖರಣೆ ಮಾಡಿಟ್ಟಿರುವಂತಹ ಕಾರಣಕ್ಕಾಗಿ ಅದನ್ನು ಕೂಡ ಜಪ್ತಿ ಮಾಡಿ ಇದೀಗ ಅದನ್ನು ಕೂಡ ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸತ್ತಾರ್.